ಬ್ರಿಟಿಷ್ಗೆ ಪತ್ರ ಬರ್ಕೊಟ್ಬಿಡೋದು, ನನ್ನನ್ನು ಜೈಲಿಗೆ ಹಾಕ್ಬಿಡಿ ಅಂತ. ಅವ್ರು ಹೇಳೋದು ಬ್ರಿಟಿಷ್ಗೆ, ನನ್ನನ್ನು ಜೈಲಿಗೆ ಹಾಕ್ಬಿಡಿ ಅಂತ. ಇಲ್ಲ ಅಂದರೆ ಅವ್ರ ಮಾತು ಕೇಳಲಿಲ್ಲ ಅಥವಾ ಅವ್ರ ಮಾತಿಗೆ ಅಪೋಸಿಷನ್ನು ಅಂತಂದರೆ, ನನ್ನ ಅಂತರ್ವಾಣಿ ನನಗೆ ಹೇಳ್ತಾ ಇದೆ ನಾನು ತುಂಬ ತಪ್ಪು ಮಾಡ್ತಾ ಇದ್ದೀನಿ, ಹಾಗಾಗಿ ಉಪವಾಸ ಸತ್ಯಾಗ್ರಹ. ತಮ್ಮ ಮೈ ಮೇಲಿದ್ದ ಇದನ್ನು ಆಭರಣಗಳನ್ನೆಲ್ಲ ಕೊಟ್ಬಿಟ್ಟು ಅಡ ಇಟ್ಬಿಟ್ಟು ವಾಣಿ ವಿಲಾಸ್ ಸಾಗರ್ ಇದು ಡ್ಯಾಮ್ ಕಟ್ಸಿದ್ರಲ್ಲ. ಅಲ್ಲ, ಕೆಂಪನಂಜಮ್ಮಣ್ಣಿ ಎಂಥ ಸಾಧ್ವಿ, ಎಂಥ ಪುಣ್ಯಾತ್ಗಿದೆ. ಗಾಂಧಿ ಮಾತು ಕೇಳ್ಕೊಂಡು ಇವರೇನಾರ ಚಳುವಳಿಗೆ ಮೈಸೂರು ಸಂಸ್ಥಾನ ಧುಮುಕಿದ್ರೆ ಆವಾಗಲೇ ಸರ್ವನಾಶ ಆಗ್ತಾ ಇತ್ತು. ಇವತ್ತು ಬೆಂಗಳೂರಿನ ಒರಿಜಿನಲ್ ಯಾವ್ದು ಐತಿಹಾಸಿಕ ಕಟ್ಟಡಗಳಾಗಲಿ ಅಥವಾ ಬೇರೆ ಬೇರೆ ಉದ್ಯಾನವನಗಳಾಗಲಿ ಇವೆಲ್ಲ ಆಗಿದ್ದು ಯಾರ ಕಾಲದಲ್ಲಿ? ಒಡೆಯರ್ ಕಾಲದಲ್ಲಿ. ಬೆಂಗಳೂರು ಹೆಮ್ಮೆ ಪಟ್ಕೊಳ್ಬೇಕು ಅನ್ನೋ ಪ್ರತಿಯೊಂದು ಸ್ಮಾರಕ ಅಥವಾ ಯಾವುದೇ ಇನ್ಸ್ಟಿಟ್ಯೂಷನ್ ಆಗಲಿ ಇವೆಲ್ಲ ಆಗಿದ್ದು ಒಡೆಯರ್ ಕಾಲದಲ್ಲಿ. ಪ್ಯಾರೇಲಾಲ್ ಅಂತ ಗಾಂಧಿಯವರು PA ಆಗಿದ್ದರು. ಅವರು ಒಂದು ತಮ್ಮ ಗಾಂಧಿ ಬಗ್ಗೆ ಬರೆದಿರೋ ಬುಕ್ಕಲ್ಲೇ ಕೆಲವುದೆಲ್ಲ ಓದೋಕ್ಕಾಗಲ್ಲ, ಗಣಪತಿಗಳಿಗೆ ಹೇಳೋಕ್ಕೂ ಆಗಲ್ಲ. ಗಾಂಧಿ ಜೀವನದ ದೊಡ್ಡ ದುರಂತ ಏನು ಅಂತಂದರೆ, ಅವರು ಇಡೀ ವಯಸ್ಸಿನಲ್ಲಿ ಯಾರೋ ಯಕಶ್ಚಿತ್ ಬ್ಯಾರಿಸ್ಟರ್ ಮೊಹಮ್ಮದ್ ಅಲಿ ಜಿನ್ನಾ ಅನ್ನೋನು ಭೂತಾಕಾರವಾಗಿ ಬೆಳ್ಕೊಂಡು ನೀನು ಯಾವ ಹಿಂದೂ ಮುಸ್ಲಿಂ ಐಕಮತ್ಯಕ್ಕೆ ಹೋರಾಡ್ತಾ ಇದೆಯೋ ಅದನ್ನು ಯಾವ ರೀತಿ ಕಿತ್ಕೊಂಡು ನಿನ್ನ ಕಣ್ಣೆದುರಿಗೆ ಕಿತ್ಕೊಳ್ತೀನಿ ನೋಡು ಅಂತ ಹೇಳಿ ಪಾಕಿಸ್ತಾನ ಕಿತ್ಕೊಂಡು ಹೋಗ್ತೀನಿ. ಮಧ್ಯದಲ್ಲಿ ತಮಗೆ ಅನಿಸ್ಬಿಡ್ತಾ ಇತ್ತು ಗಾಂಧಿಗೆ, ಇದು ಯಾಕೋ ಸರಿಯಾಗಿ ಹೋಗ್ತಾ ಇಲ್ಲ, ಇದು ಚಳುವಳಿ ಮೋಸ್ಟ್ಲಿ ಪ್ಲ್ಯಾನಿಂಗ್ ತಪ್ಪಿದೆ ಅಥವಾ ಬೇರೆ ಏನೋ ಇದೆ ಅಂತ ಹೇಳಿ ಬ್ರಿಟಿಷ್ಗೆ ಪತ್ರ ಬರ್ಕೊಟ್ಬಿಡೋದು, ನನ್ನನ್ನು ಜೈಲಿಗೆ ಹಾಕ್ಬಿಡಿ ಅಂತ. ಅವ್ರು ಹೇಳೋದು ಬ್ರಿಟಿಷ್ಗೆ, ನನ್ನನ್ನು ಜೈಲಿಗೆ ಹಾಕ್ಬಿಡಿ ಅಂತ. ಇಲ್ಲ ಅಂದರೆ ಅವ್ರ ಮಾತು ಕೇಳಲಿಲ್ಲ ಅಥವಾ ಅವ್ರ ಮಾತಿಗೆ ಅಪೋಸಿಷನ್ನು ಅಂತಂದರೆ, ನನ್ನ ಅಂತರ್ವಾಣಿ ನನಗೆ ಹೇಳ್ತಾ ಇದೆ ನಾನು ತುಂಬ ತಪ್ಪು ಮಾಡ್ತಾ ಇದ್ದೀನಿ, ಹಾಗಾಗಿ ಉಪವಾಸ ಸತ್ಯಾಗ್ರಹ. ಅದು ಬ್ಲ್ಯಾಕ್ ಮೇಲ್. ಇದು ನಿಮಗೆ ಇದು ಅವರನ್ನ ರಕ್ಷಿಸಿಕೊಳ್ಳಿಕ್ಕೆ ಮತ್ತು ಅವರನ್ನು ಬಚಾವ್ ಮಾಡಿಕೊಳ್ಳಿಕ್ಕೆ ಬಳಸಿದ ಮಾನದಂಡಗಳು ಅಂತ? ಖಂಡಿತ. ಅಥವಾ ಪಲಾಯನವಾದ? ಎರಡು. ಆ ಸಂದರ್ಭಕ್ಕೆ ನೋಡಿದ್ರೆ ಗೊತ್ತಾಗತ್ತೆ ಇದು ಪಲಾಯನವಾದವೋ ಅಥವಾ ಇದು ತಮ್ಮ ಮೂರ್ಖತ್ವದ ಒಂದು ನಿರ್ಣಯಗಳ ಒಂದು ಪ್ರಭಾವನೋ ಪರಿಣಾಮನೋ ಅನ್ನೋದು ಗೊತ್ತಾಗುತ್ತೆ ನಮಗೆ. ಪ್ರತಿಯೊಂದು ಆಂದೋಲನ ನೋಡಿ ತೋರಿಸ್ತೀನಿ, ದಂಡಿ ಒಂದು ಬಿಟ್ಬಿಟ್ರೆ ತೋರಿಸಿ ಯಾವುದು ಸಕ್ಸಸ್ ಆಯಿತು. ಅಂಥ ದೊಡ್ಡ ಕ್ವಿಟ್ ಇಂಡಿಯಾ ಅಂತ ಕೊಟ್ರಲ್ಲ, ಟುಸ್ ಪಟಾಕಿ ಅದು, ಅಟ್ಟರ್ ಫೇಲಿಯರ್. ಆ ಕ್ವಿಟ್ ಇಂಡಿಯಾ ಫೇಲ್ಯೂರ್ ಆದಾಗ ಗಾಂಧಿಗೆ ಏಟು ಬಿತ್ತು, ಮಾನಸಿಕವಾಗಿ ದೊಡ್ಡ ಆಘಾತ ಆಯಿತು. ಇನ್ನು ನನ್ನ ಮಾತು ನನ್ನ ಕಾಂಗ್ರೆಸ್ ಮೇಲೆ ಇರೋವಂತಹ ಹಿಡ್ತಾ ಇದೆಯಲ್ಲ, ಸಡಿಲಗೊಳ್ತಾ ಇದೆ, ನನ್ನ ಮಾತು ಯಾರು ಕೇಳ್ತಾ ಇಲ್ಲ ಅಂತ ಅವ್ರಿಗೆ ಒಂದರ್ಥದಲ್ಲಿ ಸ್ಪಷ್ಟ ಆಗೋಗಿತ್ತು. ಆದರೆ ಅಷ್ಟೊತ್ತಿಗಾಗಲೇ ಬೇರೆ ಏನೂ ಮಾಡುವಂಥ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಅಂತಾರಾಷ್ಟ್ರೀಯ ಒಂದು ರಾಜಕೀಯ ಬದಲಾವಣೆಗಳು ಭಯಂಕರವಾಗಿ ಆಗ್ತಾ ಇತ್ತು. ಅದು ಭಾರತಕ್ಕೂ ಅದರ ಬಿಸಿ ಮುಟ್ತಾನೆ ಇತ್ತು. ಸೊ ಆ ವಿಷಯಕ್ಕೆ ಆಮೇಲೆ ಬರ್ತೀನಿ. ಸೊ ಈ ರೀತಿ ಗಾಂಧಿ ಚಳುವಳಿ ಇದೊಂದು ಆಯಾಮ ಆದರೆ, ಅವ್ರು ಹಿಂದೂ ಮುಸ್ಲಿಂ ಆವಾಗಲೇ ಹೇಳಿದೆ ನಾನು, ಅದು ಇನ್ನೊಂದು ಆಯಾಮ ಆದರೆ, ಅವರು ನಮ್ಮ ದೇಶೀಯ ಸಂಸ್ಥಾನಗಳ ಬಗ್ಗೆ ಇಟ್ಕೊಂಡಂತಹ ಒಂದು ತುಚ್ಛ ಭಾವನೆ, ಅವರಿಗೆ ದೇಶೀಯ ಸಂಸ್ಥಾನಗಳು ಕಂಡ್ರೆ ಆಗ್ತಾ ಇರಲಿಲ್ಲ. ಅವ್ರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ. ಅವ್ರ ಪ್ರಕಾರ ಏನು ಅಂತಂದರೆ, ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಇತ್ತಲ್ಲ ಒಂದು ಹಮ್ಮು. ಸೊ ದೇಶೀಯ ಸಂಸ್ಥಾನದಲ್ಲಿರೋ ರಾಜರು ಇವ್ರ ಮಾತು ಯಾಕೆ ಕೇಳ್ತಾರೆ? ಹೌದು. ಅವರು ನೇರವಾಗಿ ಬ್ರಿಟಿಷಲ್ಲಿರುವಂತಹ ಪ್ರಭುತ್ವಕ್ಕೆ, ಇಂಗ್ಲೆಂಡ್ನಲ್ಲಿರುವಂಥ ಪ್ರಭುತ್ವಕ್ಕೆ ಅವರು ಬದ್ಧರಾಗ್ತಿತ್ತು ಅಷ್ಟೇ. ಅವ್ರಿಗೂ ಕಾಂಗ್ರೆಸ್ಗೂ ಏನು ಸಂಬಂಧ? ಅದ್ರ ಒಳಿತು ಕೆಡಕೋ ಬೇರೆ ಮಾತು. ಆದರೆ ನೀವು ನಮ್ಮ ಸ್ವತಂತ್ರ ಹೋರಾಟಕ್ಕೆ ಬರಲೇಬೇಕು ಅಂತಂದರೆ ಬಂದರೆ ಏನಾಗ್ತಾ ಇತ್ತು? ಈಗ ಒಂದು ಪಕ್ಷ ನೀವು ಮೈಸೂರು ಒಡೆಯರ್, ಅವರು ಗಾಂಧಿ ಮಾತು ಕೇಳಿಕೊಂಡು ಕಾಂಗ್ರೆಸ್ ಮಾತು ಕೇಳಿಕೊಂಡು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ್ದಿದ್ರೆ ಏನಾಗ್ತಾ ಇತ್ತು? ಅವರು ಮೈಸೂರು ಸಂಸ್ಥಾನದ ಪ್ರಜೆಗಳ ಗತಿ ಏನಾಗ್ತಾ ಇತ್ತು? ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಇದು ಸ್ವಲ್ಪ ಕರ್ಕಶ ಅನಿಸಿದ್ರೂ ಕೂಡ ಹೇಳ್ತೀನಿ, ಅಷ್ಟು ಸಮೃದ್ಧವಾಗಿ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಂತಹ ಮೈಸೂರು ಸಂಸ್ಥಾನ ಏನಿದೆ, 10 ಡಿಸ್ಟ್ರಿಕ್ಟ್ ಇದ್ದಿದ್ದಷ್ಟೇ ಒಡೆಯರು.
ಅವರು ಒಂದ್ಸಲ ಭಾರತದ ಒಳಗೆ ವಿಲೀನ ಆದಮೇಲೆ ಎಂಥ ನಾಯಕರು ಉಟ್ಕೊಂಡ್ರೆ ಸರ್? ಹೌದು. ಇವತ್ತು ಎಷ್ಟೊಂದು ಕೊಪ್ಪಲು ಕೇರಿಗಳೆಲ್ಲ ಇದೆಯಲ್ಲ ಮೈಸೂರು ಸುತ್ತಮುತ್ತಲು ಎಲ್ಲ, ಅವರ ಮನೆಗೆ ಹಾಲು ಮೊಸರು ಬೇರೆ ಬೇರೆ ಅವರಿಗೆ ಕಷ್ಟ ಕಾಲದಲ್ಲಿ ದಿನ ಬೆಳಿಗ್ಗೆ ಹಾಲು ಮೊಸರು ಎಲ್ಲ ಅರಮನೆಯಿಂದ ಹೋಗ್ತಾ ಇತ್ತು. ನೀವು ಅವ್ರನ್ನೆಲ್ಲ SC ST ಅದು ಇದು ಅಂತ ಒಡೆದು ಚಿತ್ರಾನ್ನ ಮಾಡಾಕ್ಬಿಟ್ಟು ಅವ್ರಿಗೆ ತಿನ್ನಕ್ಕೂ ಕುಡಿಯೋಕ್ಕೂ ನಿಮಗೆ ರೇಷನ್ ಕಾರ್ಡು ಬಿಟ್ಟಿ ಭಾಗ್ಯ, ನೀವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೀನಾಯ. ಅಲ್ವಾ? ಸೊ ನಿಮ್ಮ ಒಂದು ಪೂರ್ತಿ ಒಳಗಡೆ ಇರುವಂತಹ ನೈತಿಕತೆನೇ ಹಾಳು ಮಾಡಿಬಿಟ್ರಲ್ಲ. ಸ್ವಾತಂತ್ರ್ಯ ಬಂದಮೇಲೆ, ಮೈಸೂರು ವಿಲೀನ ಆದಮೇಲೆ, ಕರ್ನಾಟಕ ಅಂತ ಆದಮೇಲೆ ಎಲ್ಲಿ ಉಳ್ಕೊಂಡಿದೆ ಅವೆಲ್ಲ? ಅವ್ರ ಪಾಪ ಒಬ್ಬರು ಮಹಾರಾಣಿಯವರು ತಮ್ಮ ಮೈ ಮೇಲಿದ್ದ ಇದನ್ನು ಆಭರಣಗಳನ್ನೆಲ್ಲ ಕೊಟ್ಬಿಟ್ಟು ಅಡ ಇಟ್ಬಿಟ್ಟು ವಾಣಿ ವಿಲಾಸ್ ಸಾಗರ್ ಇದು ಡ್ಯಾಮ್ ಕಟ್ಸಿದ್ರಲ್ಲ. ಅಲ್ಲ, ಕೆಂಪನಂಜಮ್ಮಣ್ಣಿ ಎಂಥ ಸಾಧ್ವಿ, ಎಂಥ ಪುಣ್ಯಾತ್ಗಿತ್ತು. ಆಮೇಲೆ ನಾಲ್ವಡಿ ಕೈ ಎತ್ತು ಮುಗಿಬೇಕು ಅಲ್ವಾ? ಇಡೀ ಏಷ್ಯಾದಲ್ಲೆಲ್ಲ ಜಗತ್ತಿನಲ್ಲೇ ದೊಡ್ಡದಾದಂಥ ಪವರ್ ಸ್ಟೇಷನ್ ಕಟ್ಟದಂಥ ಮಹಾನ್ ಹೆಣ್ಮಗಳು ಅಲ್ವಾ? ಎಲ್ಲಿ ಆಯ್ತಾ ಇವರಿಗೆ ಚುನಾಯಿತರಾಗಿ ನಿಂತ್ಕೊಂಡು ವಾಗ್ದಾನಗಳೆಲ್ಲ ಮಾಡಿ ನೀವು ಅಧಿಕಾರದ ಮೇಲೆ ಕೂತ್ಕೊಳ್ತೀರಲ್ಲ, ಇದರ ಒಂದು ಅಂಶ ಮಾಡಿದ್ದೀರಾ ಹೇಳಿ? ಆಮೇಲೆ 75 ವರ್ಷ ನಾನು ಹೇಳ್ತಾ ಇರೋದು ಒಂದು ಅಂಶ. ಮೈಸೂರು ಮಹಾರಾಜರಿಗೆ ಯಾವ ಮನ್ನಣೆ ಕೊಟ್ಟರಿ ಅಲ್ವಾ? ಒಂದು ಏರ್ಪೋರ್ಟ್ ಹೆಸರಿಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅವರ ಜಾಗವನ್ನೇ ಇವತ್ತು ಕಬಳಿಸ್ಲಿಕ್ಕೆ ಕೊಟ್ಟಿದ್ದಾರೆ ಅಲ್ವಾ? ನೋಡಿ, ಅಂದ್ರೆ ಬೆಳಕು ಕೊಟ್ಟಂತ, ನೀರು ಕೊಟ್ಟಂತ, ಅನ್ನ ಕೊಟ್ಟಂತ, ಪ್ರಜಾಪ್ರಭುತ್ವದ ಅಡಿಗಲ್ ಹಾಕದಂತ. ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ ಸರ್. ಸೊ ಅದಕ್ಕೆ ನೋಡಿ, ಈ ಅಂಶಗಳನ್ನು ಇಟ್ಕೊಂಡು ನಾವು ವಿಶ್ಲೇಷಣೆ ಮಾಡಿದ್ರೆ ಭಾಳ ಕ್ಲಾರಿಟಿ ಬರುತ್ತೆ. ಗಾಂಧಿ ಮಾತು ಕೇಳ್ಕೊಂಡು ಇವರೇನಾರ ಚಳುವಳಿಗೆ ಮೈಸೂರು ಸಂಸ್ಥಾನ ಧುಮುಕಿದ್ರೆ ಅವಾಗಲೇ ಸರ್ವನಾಶ ಆಗ್ತಾ ಇತ್ತು. ಮತ್ತೆ ಈ ತರದ ಈಗಿನ ಮೈಸೂರಾಗ್ಲಿ, ಈಗಿನ ಒಂದು ಅಭಿವೃದ್ಧಿಯ ಒಂದು ಕರ್ನಾಟಕದಲ್ಲಿ ಅವರ ಕೊಡುಗೆಯನ್ನಾಗ್ಲಿ ನಾವು ನಿರೀಕ್ಷೆ ಮಾಡುವಾಗಿರಲಿಲ್ಲ. ಇವತ್ತು ಬೆಂಗಳೂರಿನ ಒರಿಜಿನಲ್ ಯಾವ್ದ್ಯಾವುದು ಐತಿಹಾಸಿಕ ಕಟ್ಟಡಗಳಾಗಲಿ ಅಥವಾ ಬೇರೆ ಬೇರೆ ಉದ್ಯಾನವನಗಳಾಗಲಿ ಇವೆಲ್ಲ ಆಗಿದ್ದು ಯಾರ ಕಾಲದಲ್ಲಿ? ಒಡೆಯರ್ ಕಾಲದಲ್ಲಿ. ಬೆಂಗಳೂರು ಹೆಮ್ಮೆ ಪಟ್ಕೊಳ್ಬೇಕು ಅನ್ನೋ ಪ್ರತಿಯೊಂದು ಸ್ಮಾರಕ ಅಥವಾ ಯಾವುದೇ ಇನ್ಸ್ಟಿಟ್ಯೂಷನ್ ಆಗಲಿ ಇವೆಲ್ಲ ಆಗಿದ್ದು ಒಡೆಯರ್ ಕಾಲದಲ್ಲಿ. ಇದು ವಸ್ತುತಃ ಬಹಳ ಸುಂದರವಾದ ನಗರ ಆಗಿತ್ತು. ಇಟ್ ವಾಸ್ ಅ ಬ್ಯೂಟಿಫುಲ್ ಸಿಟಿ. ಹೌದು, ಈಗಿಲ್ಲ, ಈಗ ಉಳಿದಿಲ್ಲ, ಗಲೀಜ್ ಕೊಂಪೆ ಆಗೋಗಿದೆ. ಹೌದೌದು, ಈಗ ರಾಜಕಾಲುವೆಗೆ ಪರ್ಯಾಯವಾದ ಶಬ್ದ ಆಗೋಗಿದೆ ಅಷ್ಟು ಅಲ್ಲ. ಹೌದು, ಶುದ್ಧತೆ ಇಲ್ಲ. ಸೊ ಇದು ಅವಾಗಲೇ ಆಗ್ತಾ ಇತ್ತು. ಇವರು ಗಾಂಧಿ ಮಾತೆಲ್ಲ ಕೇಳ್ಕೊಂಡು ಇದ್ದಿದ್ರೆ ಇವರು ಜೈಲಿಗೆ ಹೋಗಿ ರಾಜ್ಯನೂ ಕಳ್ಕೊಂಡು ಜನಗಳು ಅತಂತ್ರ ಆಗ್ತಾ ಇತ್ತು. ಆ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ರು. ಖಂಡಿತ ಅದಕ್ಕೊಂದು ವ್ಯವಸ್ಥೆ ಮಾಡ್ತಿದ್ರು. ಅದಕ್ಕೆ ಗಾಂಧಿಗೆ ಈ ದೇಶೀಯ ಸಂಸ್ಥಾನಗಳ ಬಗ್ಗೆ ಸಿಟ್ಟಿತ್ತು. ಸಿಟ್ಟು ಒಂದು ಕಡೆ, ಅಂದರೆ ಭಾಳ ಕೆಟ್ಟದಾಗಿ ಭಾಳ ಕಟುವಾದ ನಿಂದನೆ ಮಾಡ್ತಾಯಿದ್ರು. ಪದೇ ಪಬ್ಲಿಕ್ಕಲ್ಲಿ ಮಾಡ್ತಾಯಿದ್ರು ಗಾಂಧಿ. ಆದರೆ ಪ್ರೈವೇಟಲ್ಲಿ ಯಾವ ನಾಲಿಗೆಯಿಂದ ನೀವು ಅವ್ರನ್ನ ಬೈದಿದ್ದೀರಾ, ಪ್ರೈವೇಟಾಗಿ ಹೋಗಿ ನಮಗೆ ಕಾಂಗ್ರೆಸ್ ಪಾರ್ಟಿಗೆ ಫಂಡ್ ಕೊಡುವಂಥ ಇದೇ ರಾಜ ಮಹಾರಾಜರಿಂದ ವಸೂಲಿ ಮಾಡ್ತಾಯಿದ್ರು. ಅದೇ ಸಂತತಿ ಮುಂದುವರೆದಿದೆ. ಪ್ಯಾರೇಲಾಲ್ ಅಂತ ಗಾಂಧಿಯವರು PA ಆಗಿದ್ದರು. ಅವರು ಒಂದು ತಮ್ಮ ಗಾಂಧಿ ಬಗ್ಗೆ ಬರೆದಿರೋ ಬುಕ್ಕಲ್ಲೇ ಕೆಲವುದೆಲ್ಲ ಓದೋಕ್ಕಾಗಲ್ಲ, ಗಣಪತಿಗಳಿಗೆ ಹೇಳೋಕ್ಕೂ ಆಗಲ್ಲ. ಮುಂದಿನ ಸಲ ಯಾವ್ದಾರ ಅದನ್ನೇ ಇಟ್ಕೊಂಡು ಒಂದು ಸೆಷನ್ ಮಾಡ್ಬೋದು. ಭಾಳ ವರ್ಷಾಗೆ ಬನಾರಸ್ ರಾಜನ, ಆಗ ಬನಾರಸ್ ಕಾಶಿನಲ್ಲಿ ಒಬ್ಬ ರಾಜ ಇರ್ತಾರೆ, ಹಿಂದೂ ರಾಜ. ಒಂದು ಪಬ್ಲಿಕ್ ಮೀಟಿಂಗಲ್ಲಿ ಸಾರ್ವಜನಿಕವಾಗಿ ಸ್ಟೇಜ್ ಮೇಲೇ, ವೇದಿಕೆ ಮೇಲೇ ಕೆಟ್ಟದಾಗಿ ಅವಮಾನ ಮಾಡ್ತಾರೆ ಗಾಂಧಿ ಬನಾರಸ್ ರಾಜನ. ನೀನು ದ್ರೋಹಿ, ನೀನು ಅದು, ನೀನು ಇದು ಅಂತೆಲ್ಲ. ಆಮೇಲೆ ಏನು ಮಾಡ್ತೀರಾ? ಆಮೇಲೆ ಅವಾಗ ಗಾಂಧಿ ಸಂತರಲ್ವಾ, ಇವರು ಪಾಪ ಮಹಾರಾಜರು, ಇವರು ಮಹಾತ್ಮರು. ಇದು ವಿಪರ್ಯಾಸ ಅಲ್ಲ. ದುಡ್ಡು ಬೇಕಾದಾಗ ಅವರೇ ಬೇಕು. ಬಿರ್ಲಾ ಭವನ್ ಬೇಕು. ಹೌದೌದು, ಇವರಲ್ಲಿ ಅಲ್ಲಿ ಕೂತ್ಕೊಂಡೇ ಇವರು ದೇಶಕ್ಕೆ ಸ್ವಾತಂತ್ರ್ಯದ ಬೋಧನೆ. ಬಿರ್ಲಾ ಭವನ್ ಬೇಕು ನಿಮಗೆ. ಸೊ ನೋಡಿ, ನೀವು ಏನೇ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತು ಅದು ಇದು ಅಂತೆಲ್ಲ ಇದೆಲ್ಲ ಇದೆಯಲ್ಲ, ಇಂಥ ಸತ್ಯದ ಮಹಾನ್ ಹರಿಕಾರ ಅವರ ಆತ್ಮಚರಿತ್ರೆಯ ಶೀರ್ಷಿಕೆ ಏನು? ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್. ಸತ್ಯದ ಜೊತೆ ನನ್ನ
ಏನದು ಎಕ್ಸ್ಪೆರಿಮೆಂಟ್ ಅನ್ನೋಕ್ಕೆ ಪ್ರಯೋಗ. ನನ್ನ ಪ್ರಯೋಗ. ಸತ್ಯ ಇರೋದು, ಸತ್ಯದ ಜೊತೆ ಯಾರು ಪ್ರಯೋಗ ಮಾಡೋದು ಸ್ವಾಮಿ? ಬದುಕ್ತಾರೆ ಅಲ್ವಾ? ಬದುಕ್ತಾರೆ. ಹಾಂ, ಸತ್ಯ ಹರಿಶ್ಚಂದ್ರ ಮಾಡಿದ್ದೆ. ಸೊ ಅದು ಪ್ರಯೋಗ ಮಾಡಿ ಪ್ರಯೋಗನ ಅದು, ಅಥವಾ ಬದುಕಿದ್ನ. ಸತ್ಯ ಅನ್ನೋ ಒಂದು ಮೌಲ್ಯ, ಅದು ಬದುಕು. ಸತ್ಯ ಈಸ್ ರಿಯಲೈಸೇಷನ್, ಭಾವ, ಬದುಕು. ಸತ್ಯವೇ ಸಾಕ್ಷಾತ್ಕಾರ ಅಂತ ಇದೆ. ಇದೆಲ್ಲ ನೀವು ಅದ್ರ ಜೊತೆ ಆಟ ಆಡ್ತೀರಾ, ಪ್ರಯೋಗ ಮಾಡ್ತೀರಾ? ಅದು ಮಾಡೋದೆಲ್ಲ ಮಾಡೋದು. ಈಗ ಅವರ ಬಾಲ್ಯವನ್ನು ತಗೊಳ್ಳಿ ಅಥವಾ ಅದರ ನಂತರವೂ ತಗೊಳ್ಳಿ, ಅಲ್ಲ. ಈಗ ನಾವೆಲ್ಲ ಮಾಡಿದ್ರೆ ಅದು ಅಪರಾಧ. ಈಗ ಅವರ ಹೆಸರಿನಲ್ಲೇ ನಾವು ಇವತ್ತು ಹೆಂಡದಂಗಡಿ ಬಂದ್ ಮಾಡ್ತೇವೆ, ಬಂದ್ ಮಾಡ್ತೀವಿ ಅಕ್ಟೋಬರ್ 2. ಹೌದು. ಆದ್ರೆ ಗಾಂಧಿ ಅಲ್ಲ ಸರ್, ಅಷ್ಟೇನು ಬೇಡ. ಅವರ ಆಪ್ತ ಶಿಷ್ಯ ನವಾಬ್ ನೆಹರು, ಅವ್ರ ಕೈಲೇ ಗಾಂಧಿಗೆ ಸಿಗರೇಟ್ ಸೇದೋದನ್ನು ಬಿಡಿಸೋಕ್ಕಾಗಲಿಲ್ಲ ಅಂದ್ರೆ ಇನ್ನೆಂಥದ್ದಿದು? ಅಲ್ಲ, ಕೊನೆಗೆ ಚಿತ್ರಗಳು ಇದು ಎಲ್ಲ ಸಾಕ್ಷಿ ಇರೋದು ಇದೆ. ಅಲ್ಲಿ ಆ ವಿಷಯಕ್ಕೆ ಹೋಗೋದು ಬೇಡ. ಅಲ್ಲ, ಈಗ ಮಿಸಸ್ ಮೌಂಟ್ ಬ್ಯಾಟನ್ ಒಟ್ಟಿಗೆ ಹೌದು ಬೇಕಾದಷ್ಟು ಒಬ್ಬ ದೇಶದ ಧುರೀಣ ಪ್ರಧಾನಿ ಸಿಗರೇಟ್ಗೆ ಹೌದು ಲೈಟರ್ ಹಚ್ಕೊಡ್ತಾ ಇದ್ದ. ಅದು ನಮ್ಮ ದೌರ್ಭಾಗ್ಯದ ರೂಪಕ. ಅದು ಬಹಳ ನಿಜ ಅಲ್ವಾ? ಬಹಳ ನಿಜ. ನಮ್ಮ ಗುಲಾಮಗಿರಿಯ ರೂಪಕ. ಯಾವ ದರಿದ್ರ ಸ್ವಾತಂತ್ರ್ಯ ಬಂದಿದೆ. ಹೌದು. ಸೊ ನವಾಬ್ ನೆಹರೂನೇ ಆಮೇಲೆ ಇಟ್ಕೊಳ್ಳೋಣ ಸಪ್ರೇಟಾಗಿ. ಇದು ಹೀಗೆ ಸ್ವಾತಂತ್ರ್ಯ, ಗಾಂಧಿಯ ಜೀವನದ ದೊಡ್ಡ ದುರಂತ ಏನು ಗೊತ್ತಾ? ಅವ್ರಿಗೆ ಆಗಲೇ ಹೇಳಿದ್ನಲ್ಲ, ಭಾರತಕ್ಕೆ ಸ್ವಾತಂತ್ರ್ಯ ಬರೋದು ಅವ್ರಿಗೆ ಗೌಣ ಆಗಿತ್ತು, ಅವ್ರ ಉದ್ದೇಶಗಳೇ ಬೇರೆ. ಗಾಂಧಿ ಜೀವನದ ದೊಡ್ಡ ದುರಂತ ಏನು ಅಂತಂದರೆ, ಅವ್ರ ಇಡೀ ವಯಸ್ಸಿನಲ್ಲಿ ಯಾರೋ ಯಕಶ್ಚಿತ್ ಬ್ಯಾರಿಸ್ಟರ್ ಮೊಹಮ್ಮದ್ ಅಲಿ ಜಿನ್ನಾ ಅನ್ನೋನು ಭೂತಾಕಾರವಾಗಿ ಬೆಳ್ಕೊಂಡು, ನೀನು ಯಾವ ಹಿಂದೂ ಮುಸ್ಲಿಂ ಐಕಮತ್ಯಕ್ಕೆ ಹೋರಾಡ್ತಾ ಇದೆಯೋ ಅದನ್ನು ಯಾವ ರೀತಿ ಕಿತ್ಕೊಂಡು ನಿನ್ನ ಕಣ್ಣೆದುರಿಗೆ ಕಿತ್ಕೊಳ್ತೀನಿ ನೋಡು ಅಂತ ಹೇಳಿ ಪಾಕಿಸ್ತಾನ ಕಿತ್ಕೊಂಡು ಹೋಗ್ತಾನೆ. ಇದಕ್ಕಿಂತ ದೊಡ್ಡ ಫೇಲ್ಯೂರು ಗಾಂಧಿ ದುರಂತ. ಅದು ರಾಷ್ಟ್ರೀಯ ದುರಂತ. ಅದರ ರೂವಾರಿ, ಅದರ ಒಂದು ಏನು ಮಿಸ್ಗೈಡೆಡ್ ರೂವಾರಿ ಅಂತ ಯಾರನ್ನಾರ ಕರಿಬೇಕು ಅಂತಂದರೆ ಅದು ಗಾಂಧಿನೇ.